ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು DOL ಸ್ಟಾರ್ಟರ್ನ ಪವರ್ ವೇರಿಂಗ್ ಮತ್ತು ಕಂಟ್ರೋಲ್ ವೇರಿಂಗ್ ಬಗ್ಗೆ ತಿಳ್ಕೊಳ್ತಿದ್ವಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, DOL ಸ್ಟಾರ್ಟರ್ನ ಫುಲ್ ಫಾರ್ಮು ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಕರಿತೀವಿ. ಈ ರೀತಿ ಸ್ಟಾರ್ಟರ್ಗಳನ್ನು ಹೆಚ್ಚಾಗಿ ನಾವು ಇಂಡಸ್ಟ್ರಿಗಳಲ್ಲಿ ಮತ್ತು ಕಂಪನಿಗಳಲ್ಲಿ ಬಳಸಿರೋದನ್ನು ನಾವು ನೋಡ್ಬೋದು. ಮತ್ತು ಸಬ್ಮರ್ಸಿಬಲ್ ಮೋಟರ್ಸ್ಗೂ ಕೂಡ DOL ಸ್ಟಾರ್ಟರ್ಗಳನ್ನು ಬಳಸಲಾಗುತ್ತೆ. ಸ್ನೇಹಿತರೆ, ಈ DOL ಸ್ಟಾರ್ಟರಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ಅದನ್ನು ಟ್ರಬಲ್ ಶೂಟ್ ಮಾಡೋದಕ್ಕೆ ಇದರ ಪವರ್ ವೈರಿಂಗ್ ಮತ್ತು ಕಂಟ್ರೋಲ್ ವೈರಿಂಗ್ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವೀಗ DOL ಸ್ಟಾರ್ಟರ್ನ ಪವರ್ ವೈರಿಂಗ್ ಮತ್ತು ಕಂಟ್ರೋಲ್ ವೈರಿಂಗನ್ನು ತಿಳ್ಕೊಳ್ತಾ ಇದ್ದೀವಿ. ಸ್ನೇಹಿತರೆ, ಈಗ ನಾವು DOL ಸ್ಟಾರ್ಟರನ್ನು ಮಾಡೋದಕ್ಕೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ ಅಂತ ಮೊದಲು ನೋಡೋಣ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಪವರ್ ಕಾಂಟ್ಯಾಕ್ಟರ್ ಬೇಕಾಗುತ್ತೆ, 3 ಪೋಲ್ ಪವರ್ ಕಾಂಟ್ಯಾಕ್ಟರ್. ಇದರ ಮೂಲಕ ನಾವು RYB 3 ಫೇಸ್ ಸಪ್ಲೈನ ಮೋಟ್ರಿಗೆ ಸ್ವಿಚಿಂಗ್ ಮಾಡಿ ಕೊಡ್ಬೋದು. ಮತ್ತು ಒಂದು ಆ್ಯಡ್ ಆನ್ ಬ್ಲಾಕ್ ಬೇಕಾಗುತ್ತೆ, ಏಕೆಂತಂದರೆ ನಾವು ಇಲ್ಲಿ ಯೂಸ್ ಮಾಡ್ತಾ ಇರೋದು ಪವರ್ ಕಾಂಟ್ಯಾಕ್ಟರ್, ಅದರಿಂದ ಅದಕ್ಕೆ NONC ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಆ್ಯಡ್ ಆನ್ ಬ್ಲಾಕನ್ನು ಇಲ್ಲಿ ನಾವು ಬಳಸ್ಕೊಳ್ತಿದ್ದೀವಿ. ಇದನ್ನು ಆಕ್ಸಿಲರಿ ಕಾಂಟ್ಯಾಕ್ಟ್ ಅಂತಲೂ ಕರಿತೀವಿ. ಮತ್ತು ಒಂದು ಓವರ್ಲೋಡ್ ರಿಲೇ ಬೇಕಾಗುತ್ತೆ. ಇದರಿಂದ ನಮ್ಮ ಮೋಟರ್ಗೆ ಓವರ್ಲೋಡ್ ಮತ್ತು ಫೇಸ್ ಫೇಲ್ಯೂರ್ ಪ್ರೊಟೆಕ್ಷನ್ ಸಿಗುತ್ತೆ, ಅದಕ್ಕೋಸ್ಕರ. ಮತ್ತು ಒಂದು 3 ಪೋಲ್ MCB ಬೇಕಾಗುತ್ತೆ, ಇದನ್ನು ನಾವು ಪವರ್ ವೈರಿಂಗಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತು ಒಂದು ಸಿಂಗಲ್ ಪೋಲ್ MCB ಬೇಕಾಗುತ್ತೆ, ಇದನ್ನು ನಾವು ಕಂಟ್ರೋಲ್ ವೈರಿಂಗಲ್ಲಿ ಯೂಸ್ ಮಾಡ್ಕೊಳ್ತೀವಿ. ಮತ್ತು NONC ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ಗಳು ಬೇಕಾಗುತ್ತೆ, ಇದರ ಮೂಲಕ ನಾವು ಮೋಟರನ್ನು ಆನ್ ಆಫ್ ಮಾಡ್ಬೋದು, ಸ್ಟಾರ್ಟರನ್ನು. ಮತ್ತು ಸ್ವಲ್ಪ ವೈರ್ ಬೇಕಾಗುತ್ತೆ, ಇದರಿಂದ ಈ ಸ್ಟಾರ್ಟರ್ನ ವೈರಿಂಗನ್ನು ಮಾಡೋದಕ್ಕೆ. ಮತ್ತು ಒಂದು 3 ಫೇಸ್ ಮೋಟ್ರ್ ಕೂಡ ಬೇಕಾಗುತ್ತೆ ಮೋಟರನ್ನು ರನ್ ಮಾಡೋದಕ್ಕೆ. ಓಕೆ ಸ್ನೇಹಿತರೆ, ಈಗ ನಾವು ಮೊದಲನೇದಾಗಿ ಪವರ್ ವೈರಿಂಗನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, DOL ಸ್ಟಾರ್ಟರ್ನ ಪವರ್ ವೈರಿಂಗ್ ಅಂತಂದರೆ ಏನು ಅಂತಂದರೆ, ಸ್ನೇಹಿತರೆ, RYB 3 ಫೇಸ್ ಸಪ್ಲೈ ಬರುತ್ತಲ್ಲ, RYB 3 ಫೇಸ್ ಸಪ್ಲೈಯನ್ನು MCB ಮೂಲಕ, ಕಾಂಟ್ಯಾಕ್ಟರ್ನ ಮೂಲಕ, ಓವರ್ಲೋಡ್ ರಿಲೇ ಮೂಲಕ ಪ್ರೊಟೆಕ್ಷನ್ ಮಾಡಿ ಈ ಮೋಟರ್ಗೆ ಯಾವ ರೀತಿ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನು ನಾವು ಪವರ್ ವೈರಿಂಗಲ್ಲಿ ನೋಡ್ತೀವಿ. ಸ್ನೇಹಿತರೆ, ಈ DOL ಸ್ಟಾರ್ಟರ್ನ ಪವರ್ ವೈರಿಂಗ್ ಹೇಗಿರುತ್ತೆ ಅಂತ ನೋಡೋದಾದರೆ ತುಂಬಾ ಸಿಂಪಲ್ಲು. ಸ್ನೇಹಿತರೆ, ಮೊದಲನೇದಾಗಿ RYB 3 ಫೇಸ್ ಸಪ್ಲೈ ಬರುತ್ತಲ್ಲ, ಅದೇನಾಗುತ್ತೆ, ಒಂದು MCBಗೆ 3 ಪೋಲ್ MCBಗೆ ಅದು ಕನೆಕ್ಟ್ ಆಗುತ್ತೆ. ನೋಡ್ಬೋದು, ಇದು MCB ಆಗಿರುತ್ತೆ. ಇಲ್ಲಿ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಸಿಂಬಲ್ ಇದೆ, ಇದು MCB ಆಗಿರುತ್ತೆ. ಇಲ್ಲಿಗೆ RYB 3 ಫೇಸ್ ಸಪ್ಲೈ ಬಂದು ಕನೆಕ್ಟ್ ಆಗುತ್ತೆ. ನಂತರ ಇದೇ 3 ಫೇಸ್ ಸಪ್ಲೈ ಈ MCBಯ ಔಟ್ಪುಟ್ ಟರ್ಮಿನಲಿಂದ ಔಟ್ ಆಗಿ ಅದೇನಾಗುತ್ತೆ, ಕಾಂಟ್ಯಾಕ್ಟರ್ನ ಇನ್ಪುಟ್ ಪವರ್ ಟರ್ಮಿನಲ್ಸ್ಗೆ ಕನೆಕ್ಟ್ ಆಗುತ್ತೆ. ಅಂತಂದರೆ L1 L2 L3ಗೆ ಇದೇ 3 ಫೇಸ್ ಸಪ್ಲೈ ಕನೆಕ್ಟ್ ಆಗುತ್ತೆ. ನಂತರ ಇದೇ 3 ಫೇಸ್ ಸಪ್ಲೈ ಇದೇ ಕಾಂಟ್ಯಾಕ್ಟರ್ನ ಔಟ್ಪುಟ್ ಪವರ್ ಟರ್ಮಿನಲ್ಸಿಂದ, ಅಂತಂದರೆ T1 T2 T3 ಇಂದ ಔಟ್ ಆಗಿ ಅದೇನಾಗುತ್ತೆ, ಒಂದು ಓವರ್ಲೋಡ್ ರಿಲೇಗೆ ಅದು ಕನೆಕ್ಟ್ ಆಗುತ್ತೆ. ಓವರ್ಲೋಡ್ ರಿಲೇಯ L1 L2 L3 ಇನ್ಪುಟ್ 3 ಪಿನ್ ಇರ್ತಾವಲ್ಲ, ಆ ಪಿನ್ಗಳಿಗೆ ಕನೆಕ್ಟ್ ಆಗುತ್ತೆ. ಅಂತಂದರೆ ನಾವು ಈ ಓವರ್ಲೋಡ್ ರಿಲೇಯನ್ನು ಈ ಕಾಂಟ್ಯಾಕ್ಟರ್ಗೆ ಫಿಕ್ಸ್ ಮಾಡಿರ್ತೀವಿ. ಅದರಿಂದ ಇದೇ 3 ಫೇಸ್ ಸಪ್ಲೈ ಏನಾಗುತ್ತೆ, ಓವರ್ಲೋಡ್ ರಿಲೇಯ L1 L2 L3ಗೆ ರೀಚ್ ಆಗುತ್ತೆ. ನಂತರ ಇದೇ ಓವರ್ಲೋಡ್ ರಿಲೇಯ ಔಟ್ಪುಟ್ ಟರ್ಮಿನಲ್ಸ್ ಅಂತಂದರೆ T1 T2 T3 ಇಂದ ಇದೇ 3 ಫೇಸ್ ಸಪ್ಲೈ ಔಟ್ ಆಗಿ ನಮಗೆ ಸಿಗುತ್ತೆ. ನಂತರ ಇದೇ 3 ಫೇಸ್ ಸಪ್ಲೈಯನ್ನು ನಾವೇನು ಮಾಡ್ತೀವಿ, ಡೈರೆಕ್ಟಾಗಿ ಮೋಟ್ರಿಗೆ ಕನೆಕ್ಟ್ ಮಾಡ್ತೀವಿ. ಅಂತಂದರೆ ಮೋಟರ್ನಿಂದ 3 ವೈರ್ ಬಂದಿರ್ತಾವಲ್ಲ, ಆ 3 ವೈರ್ಗಳನ್ನು ಈ ಓವರ್ಲೋಡ್ ರಿಲೇಯ T1 T2 T3ಗೆ ನಾವು ಕನೆಕ್ಷನ್ ಮಾಡ್ತೀವಿ. ಸ್ನೇಹಿತರೆ, ಇಷ್ಟೇ DOL ಸ್ಟಾರ್ಟರ್ನ ಪವರ್ ವೈರಿಂಗ್ ಆಗಿರುತ್ತೆ. ಸ್ನೇಹಿತರೆ, ನಿಮಗೆ ಈ ವೈರಿಂಗ್ ಅರ್ಥ ಆಗಿಲ್ಲ ಅಂತಂದರೆ ಈ ರೀತಿನೂ ತಿಳ್ಕೊಬೋದು. ನೋಡಿ, ಇಲ್ಲಿ MCB ಇದೆ, ಈ MCBಗೆ ಇನ್ಪುಟ್ ಆಗಿ RYB 3 ಫೇಸ್ ಸಪ್ಲೈ ಕನೆಕ್ಟ್ ಆಗಿದೆ. ನಂತರ ಈ MCBಯಿಂದ ಔಟ್ ಆಗಿ ಅದು ಕಾಂಟ್ಯಾಕ್ಟರ್ಗೆ ಕನೆಕ್ಟ್ ಆಗಿದೆ, RYB L1 L2 L3ಗೆ. ನಂತರ ಇದೇ 3 ಫೇಸ್ ಸಪ್ಲೈ T1 T2 T3 ಇಂದ ಔಟ್ ಆಗುತ್ತೆ. ನಂತರ ಅದು ಏನಾಗುತ್ತೆ, ಈ ಓವರ್ಲೋಡ್ ರಿಲೇಯ 3 ಪಿನ್ ಇರ್ತಾವಲ್ಲ, L1 L2 L3, ಅವುಗಳಿಗೆ ಅದು ಕನೆಕ್ಟ್ ಆಗುತ್ತೆ. ನಂತರ ಓವರ್ಲೋಡ್ ರಿಲೇಯ T1 T2 T3 ಇಂದ ಇದೇ 3 ಫೇಸ್ ಸಪ್ಲೈ ಔಟ್ ಆಗಿ ಏನಾಗಿದೆ, ಡೈರೆಕ್ಟ್ ಆಗಿ ಮೋಟರ್ಗೆ ಕನೆಕ್ಟ್ ಆಗಿದೆ. ಇದನ್ನು UVW ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ಅಂದರೆ ಆ ಮೋಟರ್ನ 3 ವೈರ್ಗಳು ಬಂದು ಓವರ್ಲೋಡ್ ರಿಲೇಯ T1 T2 T3ಗೆ ಕನೆಕ್ಟ್ ಆಗಿದೆ. ಸ್ನೇಹಿತರೆ, ಇಷ್ಟೇ ಪವರ್ ವೈರಿಂಗ್ ಆಗಿರುತ್ತೆ. ಸ್ನೇಹಿತರೆ, ಈಗ ನೆಕ್ಸ್ಟ್ ನಾವು ಕಂಟ್ರೋಲ್ ವೈರಿಂಗನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, DOL ಸ್ಟಾರ್ಟರ್ನ ಕಂಟ್ರೋಲ್ ವೈರಿಂಗಲ್ಲಿ ನಾವು ಏನನ್ನು ತಿಳ್ಕೊಳ್ತೀವಿ ಅಂತಂದರೆ, ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ಗಳ ಮೂಲಕ ಕಾಂಟ್ಯಾಕ್ಟರನ್ನು ಹೇಗೆ ಕಂಟ್ರೋಲ್ ಮಾಡೋದು, ಸ್ಟಾರ್ಟರನ್ನು ಹೇಗೆ ಕಂಟ್ರೋಲ್ ಮಾಡೋದು, ಮತ್ತು ಮೋಟರನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನಾವು ಕಂಟ್ರೋಲ್ ವೈರಿಂಗಲ್ಲಿ ತಿಳ್ಕೊಳ್ತೀವಿ. ಸ್ನೇಹಿತರೆ, ಈ ಕಂಟ್ರೋಲ್ ವೈರಿಂಗಿಂದಾನೇ ಪೂರ್ತಿ ಸ್ಟಾರ್ಟರ್ ಮತ್ತು ಮೋಟರ್ ಕಂಟ್ರೋಲ್ ಆಗುತ್ತೆ. ಸ್ನೇಹಿತರೆ, ಈಗ ನಾವು DOL ಸ್ಟಾರ್ಟರ್ನ ಕಂಟ್ರೋಲ್ ವೈರಿಂಗನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, DOL ಸ್ಟಾರ್ಟರ್ನ ಕಂಟ್ರೋಲ್ ವೈರಿಂಗನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾವು ಒಂದು ಫೇಸ್ ಸಪ್ಲೈನ ತಗೋಬೇಕಾಗುತ್ತೆ. ಈ ಫೇಸ್ ಸಪ್ಲೈನ ಎಲ್ಲಿಂದ ತಗೋಬೇಕು ಅಂತಂದರೆ, ಸ್ನೇಹಿತರೆ, ಈಗಾಗಲೇ ನಾವು ಇಲ್ಲಿ ಪವರ್ ವೈರಿಂಗನ್ನು ತಿಳ್ಕೊಂಡಿದ್ದೀವಿ. ಸ್ನೇಹಿತರೆ, ಪವರ್ ವೈರಿಂಗನ್ನು ಮಾಡಿದ್ದೀವಲ್ಲ, ಈ ಪವರ್ ವೈರಿಂಗನ್ನು ಮಾಡಿರೋ ಈ 3 ಪೋಲ್ MCBಯ ಇನ್ಪುಟ್ಟಿಂದ ಅಥವಾ ಔಟ್ಪುಟ್ಟಿಂದ ಯಾವುದಾದ್ರೂ ಒಂದು ಫೇಸನ್ನು ನಾವು ಇಲ್ಲಿ ತಗೋಬೇಕಾಗುತ್ತೆ. ನೀವು ರೆಡ್ ಫೇಸನ್ನು ತಗೋಬೋದು, ಯೆಲ್ಲೋ ಫೇಸನ್ನು ತಗೋಬೋದು, ಬ್ಲೂ ಫೇಸನ್ನು ತಗೋಬೋದು. ಸ್ನೇಹಿತರೆ, ನಾನಿಲ್ಲಿ ರೆಡ್ ಫೇಸನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾನು ಇಲ್ಲಿ ರೆಡ್ ಫೇಸನ್ನು ತಗೊಂಡಿದ್ದೀನಿ. ಈ ರೆಡ್ ಫೇಸನ್ನು
ಅನ್ನು ತಗೊಂಡು ಮೊದಲನೇದಾಗಿ ಏನು ಮಾಡಬೇಕು ಅಂತಂದರೆ ಒಂದು ಸಿಂಗಲ್ ಪೋಲ್ MCB ಇರುತ್ತೆ. ಆ ಸಿಂಗಲ್ ಪೋಲ್ MCBಗೆ ಅದನ್ನು ಇನ್ಪುಟ್ ಆಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇದು ನೋಡಿ, ಇದು MCB ಆಗಿರುತ್ತೆ. ಇಲ್ಲಿ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಸಿಂಬಲ್ ಇದೆ. ಇದು ಸಿಂಗಲ್ ಪೋಲ್ MCB ಆಗಿದೆ. ಸ್ನೇಹಿತರೆ ಈಗ ಇದೇ ಸಿಂಗಲ್ ಪೋಲ್ MCB ಇರುತ್ತಲ್ಲ, ಈ ಸಿಂಗಲ್ ಪೋಲ್ MCBಯ ಔಟ್ಪುಟ್ ಟರ್ಮಿನಲ್ ಇಂದ ಒಂದು ವೈರನ್ನು ತಗೋಬೇಕಾಗುತ್ತೆ. ಆ ವೈರನ್ನು ತಗೊಂಡು ಏನು ಮಾಡಬೇಕಾಗುತ್ತೆ, ಓವರ್ಲೋಡ್ ರಿಲೇಯ 95 ನಂಬರ್ NC ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ನೋಡ್ಬೋದು, ಇದು ಓವರ್ಲೋಡ್ ರಿಲೇ ಆಗಿರುತ್ತೆ. ಇಲ್ಲಿ ಓವರ್ಲೋಡ್ ರಿಲೇಯ ಸಿಂಬಲ್ ಇದೆ. ಸ್ನೇಹಿತರೆ ಈಗ ನಾವು MCB ಇಂದ ಒಂದು ವೈರನ್ನು ತಗೊಂಡು ಈ ಓವರ್ಲೋಡ್ ರಿಲೇಯ 95 ನಂಬರ್ NC ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟು ಈ ಓವರ್ಲೋಡ್ ರಿಲೇಯಲ್ಲಿ ನೋಡಿದಾಗ 96 ನಂಬರ್ ಟರ್ಮಿನಲ್ ಇರುತ್ತೆ. ಇದು ಕೂಡ ಒಂದು NC ಟರ್ಮಿನಲ್ ಆಗಿರುತ್ತೆ. ಈ ಟರ್ಮಿನಲಿಂದ ಒಂದು ವೈರನ್ನು ತಗೋಬೇಕು. ಈ ವೈರನ್ನು ತಗೊಂಡು ಏನು ಮಾಡಬೇಕು, ಸ್ಟಾಪ್ ಪುಷ್ ಬಟನ್ ಇರುತ್ತಲ್ಲ, ಆ ಸ್ಟಾಪ್ ಪುಷ್ ಬಟನ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗತ್ತೆ. ಇದಾದ ನಂತರ ನೆಕ್ಸ್ಟು ಸ್ಟಾಪ್ ಪುಷ್ ಬಟನ್ನ ಇನ್ನೊಂದು ಟರ್ಮಿನಲ್ ಇರುತ್ತಲ್ಲ, ಆ ಟರ್ಮಿನಲಿಂದ ಇನ್ನೊಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ಸ್ಟಾರ್ಟ್ ಪುಷ್ ಬಟನ್ನ ಒಂದು ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ನಂತರ ಈ ಸ್ಟಾರ್ಟ್ ಪುಷ್ ಬಟನ್ ಇರುತ್ತಲ್ಲ, ಈ ಸ್ಟಾರ್ಟ್ ಪುಷ್ ಬಟನ್ನ ಇನ್ನೊಂದು ಟರ್ಮಿನಲಿಂದ ಒಂದು ವೈರನ್ನು ತಗೋಬೇಕು. ಆ ವೈರನ್ನು ತಗೊಂಡು ಕಾಂಟ್ಯಾಕ್ಟರ್ನ ಕಾಯಿಲ್ನ A1 ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಕಾಂಟ್ಯಾಕ್ಟರ್ನ ಕಾಯಿಲ್ನ A2 ಟರ್ಮಿನಲ್ಗೆ ನ್ಯೂಟ್ರಲನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇಲ್ಲಿ ಕಾಂಟ್ಯಾಕ್ಟರ್ನ ಕಾಯಿಲ್ನ A1 ಮತ್ತು A2ಗೆ ನಾವು ಫೇಸ್ ಮತ್ತು ನ್ಯೂಟ್ರಲ್ನ ಏನಕ್ಕೆ ಕೊಡ್ತಾ ಇದ್ದೀವಿ ಅಂತಂದರೆ, ಇಲ್ಲಿ ಕಾಂಟ್ಯಾಕ್ಟರ್ನ ಕಾಯಿಲ್ನ ವೋಲ್ಟೇಜು 220 ವೋಲ್ಟೇಜ್ ಆಗಿದೆ. ಅದರಿಂದ ಒಂದು ವೇಳೆ ನೀವು ತಗೊಂಡಿರೋ ಕಾಂಟ್ಯಾಕ್ಟರ್ನ ಕಾಯಿಲ್ನ ವೋಲ್ಟೇಜ್ ಏನಾದರೂ 415 ವೋಲ್ಟೇಜ್ ಆಗಿದ್ರೆ, ಅಲ್ಲಿ ನೀವು ಕಾಂಟ್ಯಾಕ್ಟರ್ನ ಕಾಯಿಲ್ನ A1ಗೆ ಒಂದು ಫೇಸನ್ನು ಕೊಡಬೇಕಾಗುತ್ತೆ ಮತ್ತು A2ಗೆ ಒಂದು ಫೇಸನ್ನು ಕೊಡಬೇಕಾಗುತ್ತೆ. ಇಲ್ಲಿ ಕಾಂಟ್ಯಾಕ್ಟರ್ನ ಕಾಯಿಲ್ನ ವೋಲ್ಟೇಜು 220 ವೋಲ್ಟೇಜ್ ಆಗಿರೋದ್ರಿಂದ ನಾನು ಈ ಕಾಂಟ್ಯಾಕ್ಟರ್ನ ಕಾಯಿಲ್ನ A1ಗೆ ಫೇಸನ್ನು ಕೊಡ್ತಾ ಇದ್ದೀನಿ ಮತ್ತು ಈ ಕಾಂಟ್ಯಾಕ್ಟರ್ನ ಕಾಯಿಲ್ನ A2ಗೆ ನ್ಯೂಟ್ರಲನ್ನು ಕೊಡ್ತಾ ಇದ್ದೀನಿ. ಈ ರೀತಿ ನಾವು ಕಾಂಟ್ಯಾಕ್ಟರ್ನ ಕಾಯಿಲ್ನ ವೋಲ್ಟೇಜನ್ನು ನೋಡಿಕೊಂಡು ಆ ಕಾಂಟ್ಯಾಕ್ಟರ್ನ ಕಾಯಿಲ್ಗೆ ನಾವು ವೋಲ್ಟೇಜನ್ನು ನಾವು ಕೊಡಬೇಕಾಗುತ್ತೆ. ಆಗ ಕಾಂಟ್ಯಾಕ್ಟರು ಎನರ್ಜೈಸ್ ಆಗುತ್ತೆ. ಸ್ನೇಹಿತರೆ ನಾವು ಈಗ ಈ ಸ್ಟಾರ್ಟ್ ಪುಷ್ ಬಟನನ್ನು ಪ್ರೆಸ್ ಮಾಡಿದಾಗ ಈ ಕಡೆಯಿಂದ ಈ ಕಡೆಗೆ ಫೇಸ್ ಸಪ್ಲೈ ರೀಚ್ ಆಗುತ್ತೆ. ಅದು ಕಾಂಟ್ಯಾಕ್ಟರ್ನ ಕಾಯಿಲ್ನ A1 ಅನ್ನು ತಲುಪುತ್ತೆ. ಅದರಿಂದ ಕಾಂಟ್ಯಾಕ್ಟರ್ ಕಾಯಿಲ್ ಎನರ್ಜೈಸ್ ಆಗಿ ಕಾಂಟ್ಯಾಕ್ಟರ್ ಅನ್ನೋದು ಆನ್ ಆಗುತ್ತೆ. ಕಾಂಟ್ಯಾಕ್ಟರ್ ಆನ್ ಆಗೋದ್ರಿಂದ ಏನಾಗುತ್ತೆ, ಮೋಟಾರ್ ಆನ್ ಆಗುತ್ತೆ. ಸ್ನೇಹಿತರೆ ಇಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಎಲ್ಲಿವರೆಗೆ ನಾವು ಈ ಸ್ಟಾರ್ಟ್ ಪುಷ್ ಬಟನನ್ನು ಪ್ರೆಸ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ಲಿವರೆಗೆ ಮಾತ್ರ ಕಾಂಟ್ಯಾಕ್ಟರ್ ಆನ್ ಆಗಿರುತ್ತೆ, ಅಂತಂದರೆ ಮೋಟಾರ್ ಆನ್ ಆಗಿರುತ್ತೆ. ನಾವು ಈ ಸ್ಟಾರ್ಟ್ ಪುಷ್ ಬಟನನ್ನು ಬಿಟ್ಟಾಗ ಇಮಿಡಿಯೇಟಾಗಿ ಕಾಂಟ್ಯಾಕ್ಟರ್ ಆಫ್ ಆಗೋಗುತ್ತೆ, ಅಂದರೆ ಮೋಟಾರ್ ಆಫ್ ಆಗೋಗುತ್ತೆ. ಸ್ನೇಹಿತರೆ ಇಲ್ಲಿ ನಮಗೇನು ಬೇಕು ಅಂತಂದರೆ, ಒಂದು ಸಾರಿ ನಾವು ಸ್ಟಾರ್ಟ್ ಪುಷ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಮೋಟಾರ್ ಆನ್ ಆಗಬೇಕು, ಅಂತಂದರೆ ಕಾಂಟ್ಯಾಕ್ಟರ್ ಆನ್ ಆಗಬೇಕು. ನಾವು ಈ ಸ್ಟಾರ್ಟ್ ಪುಷ್ ಬಟನನ್ನು ಬಿಟ್ಟಾಗಲೂ ಕೂಡ ಕಾಂಟ್ಯಾಕ್ಟರ್ ಆನ್ ಆಗಿರಬೇಕು, ಅಂತಂದರೆ ಮೋಟಾರ್ ಆನ್ ಆಗಿರಬೇಕು. ಅದು ಎಲ್ಲಿವರೆಗೂ ಆಫ್ ಆಗಬಾರ್ದು ಅಂತಂದರೆ ನಾವು ಈ ಸ್ಟಾಪ್ ಪುಷ್ ಬಟನನ್ನು ಪ್ರೆಸ್ ಮಾಡೋವರೆಗೂ. ಸ್ನೇಹಿತರೆ ಈ ರೀತಿ ಮಾಡೋದಕ್ಕೆ ಒಂದು ಸಣ್ಣ ವೈರಿಂಗನ್ನು ಮಾಡ್ತೀವಿ. ಅದನ್ನು ಕಾಂಟ್ಯಾಕ್ಟರ್ನ ಹೋಲ್ಡಿಂಗ್ ವೈರಿಂಗ್ ಅಂತ ಕರೆಯಲಾಗುತ್ತೆ. ಸ್ನೇಹಿತರೆ ಕಾಂಟ್ಯಾಕ್ಟರ್ಗೆ ಹೋಲ್ಡಿಂಗ್ ವೈರಿಂಗನ್ನು ಮಾಡೋದಕ್ಕೆ ಈ ಸ್ಟಾರ್ಟ್ ಪುಷ್ ಬಟನ್ ಇರುತ್ತಲ್ಲ, ಈ ಸ್ಟಾರ್ಟ್ ಪುಷ್ ಬಟನ್ನ ಇನ್ಕಮಿಂಗ್ ಟರ್ಮಿನಲಿಂದ ಒಂದು ವೈರನ್ನು ತಗೋಬೇಕಾಗುತ್ತೆ. ಅದನ್ನು ತಗೊಂಡು ಆಕ್ಸಿಲರಿ ಕಾಂಟ್ಯಾಕ್ಟ್ ಇರುತ್ತಲ್ಲ, ಅಂದರೆ ಎನೋ ಕಾಂಟ್ಯಾಕ್ಟು, ಆ ಎನೋ ಕಾಂಟ್ಯಾಕ್ಟ್ನ ಒಂದು ಆ್ಯನೋಡ್ ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಈ ಆಕ್ಸಿಲರಿ ಕಾಂಟ್ಯಾಕ್ಟನ್ನು ಆ್ಯಡ್ ಆನ್ ಬ್ಲಾಕ್ ಅಂತ ಕರೆಯಲಾಗುತ್ತೆ. ಆ ಆ್ಯಡ್ ಆನ್ ಬ್ಲಾಕನ್ನು ಕಾಂಟ್ಯಾಕ್ಟರ್ಗೆ ಫಿಕ್ಸ್ ಮಾಡಲಾಗುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಈ ರೀತಿ ಇರುತ್ತೆ ಆ್ಯಡ್ ಆನ್ ಬ್ಲಾಕು. ಇದನ್ನು ಕಾಂಟ್ಯಾಕ್ಟರ್ಗೆ ಫಿಕ್ಸ್ ಮಾಡಲಾಗುತ್ತೆ. ಆ ಕಾಂಟ್ಯಾಕ್ಟರ್ನ ಆ್ಯಡ್ ಆನ್ ಬ್ಲಾಕ್ನ ಒಂದು ಎನೋ ಟರ್ಮಿನಲ್ಗೆ ಈ ಸ್ಟಾರ್ಟ್ ಪುಷ್ ಬಟನ್ನ ಇನ್ಕಮಿಂಗಿಂದ ಬಂದಿರೋ ಒಂದು ವೈರನ್ನು ಕನೆಕ್ಟ್ ಮಾಡಬೇಕಾಗುತ್ತೆ. ನಂತರ ಸ್ಟಾರ್ಟ್ ಪುಷ್ ಬಟನ್ನ ಔಟ್ ಗೋಯಿಂಗಿಂದ ಒಂದು ವೈರನ್ನು ತಗೋಬೇಕಾಗುತ್ತೆ. ಆ ವೈರನ್ನು ತಗೊಂಡು ಅದೇ ಆ್ಯಡ್ ಆನ್ ಬ್ಲಾಕ್ನ ಇನ್ನೊಂದು ಎನೋ ಟರ್ಮಿನಲ್ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಸ್ನೇಹಿತರೆ ಇಷ್ಟು ವೈರಿಂಗನ್ನು ಮಾಡಿದ್ರೆ ಡಿವೈರ್ ಸ್ಟಾರ್ಟರ್ನ ಕಂಟ್ರೋಲ್ ವೈರಿಂಗ್ ಕಂಪ್ಲೀಟ್ ಆಗುತ್ತೆ. ಈಗ ನಾವು ಈ ಸ್ಟಾರ್ಟ್ ಪುಷ್ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ ಕಾಂಟ್ಯಾಕ್ಟರ್ ಆನ್ ಆಗುತ್ತೆ, ಅಂದರೆ ಮೋಟಾರ್ ಆನ್ ಆಗುತ್ತೆ. ನಾವು ಈಗ ಸ್ಟಾರ್ಟ್ ಪುಷ್ ಬಟನನ್ನು ಬಿಟ್ಟಾಗಲೂ ಕೂಡ ಮೋಟಾರ್ ಆನ್ ಆಗಿರುತ್ತೆ. ಅದು ಎಲ್ಲವರೆಗೂ ಆಫ್ ಆಗಲ್ಲ ಅಂತಂದರೆ ಈ ಸ್ಟಾಪ್ ಪುಷ್ ಬಟನ್ನ ಪ್ರೆಸ್ ಮಾಡೋವರೆಗೂ. ಸ್ನೇಹಿತರೆ ಈ ರೀತಿ ಡಿವೈರ್ ಸ್ಟಾರ್ಟರ್ನ ಪೂರ್ತಿ ಪವರ್ ವೈರಿಂಗ್ ಮತ್ತು ಕಂಟ್ರೋಲ್ ವೈರಿಂಗು ಕೆಲಸ ಮಾಡುತ್ತೆ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಡಿವೈರ್ ಸ್ಟಾರ್ಟರ್ನ ಪವರ್ ವೈರಿಂಗ್ ಮತ್ತು ಕಂಟ್ರೋಲ್ ವೈರಿಂಗನ್ನು ತಿಳಿಸೋ ಪ್ರಯತ್ನ ಆಗಿತ್ತು. ಸ್ನೇಹಿತರೆ ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತು ಇದೇ ರೀತಿ ಎಲೆಕ್ಟ್ರಿಕಲ್ಗೆ ಸಂಬಂಧಿಸಿದ ನಾಲೆಡ್ಜ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇವತ್ತಿಗೆ ಇಷ್ಟೇ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.